ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದಾರೆ ಇವತ್ತು ನನ್ನ ಮುಂದೆ ವಿಶ್ವದ ಒಂದು ಅತ್ಯುತ್ತಮ ಸ್ಮಾರ್ಟ್ ವಾಚ್ ಇರುವಂಥದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್ 4. ನೀವೇನಾದರೂ ಒಂದು ಬೆಸ್ಟ್ ಸ್ಮಾರ್ಟ್ ವಾಚನ್ನು ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಅಂತಾರೆ, ಬಡ್ಜೆಟ್ ಮ್ಯಾಟ್ರ್ ಆಗಲ್ಲ, ನನಗೆ ಬೆಸ್ಟ್ ಆಂಡ್ರಾಯ್ಡ್ ಸ್ಮಾರ್ಟ್ ವಾಚ್ ಬೇಕು ಅಂತ ಅಂದರೆ ನನಗನ್ನಿಸ್ದಂಗೆ ಇದಕ್ಕಿಂತ ಒಳ್ಳೆ ಸ್ಮಾರ್ಟ್ ವಾಚ್ ಸಿಗುತ್ತೆ ಅಂತ ಅನ್ಸಲ್ಲ ನನಗೆ. ಈ ಒಂದು ವಾಚಲ್ಲಿ ಬ್ಲೂಟೂತ್ ವೇರಿಯಂಟ್ ಕೂಡ ಲಾಂಚ್ ಆಗ್ತಿರುವಂಥದ್ದು, LTE ವೇರಿಯಂಟ್ ಕೂಡ ಲಾಂಚ್ ಆಗ್ತಿರುವಂಥದ್ದು. ಬ್ಲೂಟೂತ್ ವೇರಿಯಂಟ್ ಏನಿದೆ ಇದು 24,000 ರೂಪಾಯಿಗೆ ಲಾಂಚ್ ಆಗ್ತದೆ, ಆಯಿತಾ. ಹೌದು, 24,000 ರೂಪಾಯಿ ಬೆಲೆ ಜಾಸ್ತಿ. ನೀವು ತುಂಬ ಜನ ಕಾಮೆಂಟ್ ಮಾಡ್ತಾರೆ ಈಗ ಹೋಗ್ಬಿಟ್ಟು 24,000 ರೂಪಾಯಿಯ ಗುರು ಒಂದು ಒಳ್ಳೆ ಹೈ ಆ್ಯಂಡ್ ಫೋನೇ ಬರುತ್ತಲ್ಲ ಅಂತ. ಹೌದು, ಒಂದು ಒಳ್ಳೆ ಫೋನೇ ಬರುತ್ತೆ. ಹೌದು, ನಮ್ಮಲ್ಲಿ ಎಷ್ಟು ಜನರಿಗೆ ಈ ಒಂದು ವಾಚನ್ನು ಪರ್ಚೇಸ್ ಮಾಡೋದಕ್ಕಾಗಲ್ಲ. ಹೆವಿ ಹೈ ಎಂಡ್ ವಾಚು, ತುಂಬ ಕಾಸ್ಟ್ಲಿ ವಾಚು, ಆಯಿತಾ. ಬಟ್ ಈ ಒಂದು ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡ್ರೆ ಕಳ್ಕೊಳ್ಳೋದೇನಿದೆ. ಸೊ ತಲೆ ಕೆಡಿಸ್ಕೊಂಬೇಡಿ, ಫ್ಯೂಚರಲ್ಲಿ ಒಂದಿನ ದುಡ್ಡು ನಿಮ್ಮ ಹತ್ರ ಬಂದಾಗ ಆ ಟೈಮಲ್ಲಿ ಒಂದು ವಾಚ್ನ ತಗೊಳ್ಳಿ, ಬಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಈಗ. ಸೊ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಈ ಒಂದು ವಾಚನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ, ಏನು ಚೆನ್ನಾಗಿದೆ ಏನು ಚೆನ್ನಾಗಿದೆ, ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ವಾಚನ್ನು ಪರ್ಚೇಸ್ ಮಾಡ್ಬೋದು. ಅದು ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವಿ, ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಸ್ಮಾರ್ಟ್ ವಾಚನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಸ್ಮಾರ್ಟ್ ವಾಚ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇರುವಂಥದ್ದು. ಅದರಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು, ಮತ್ತು ಆ ಕಡೆ ಒಂದು ಮ್ಯಾಗ್ನೆಟಿಕ್ ವೈರ್ಲೆಸ್ ಚಾರ್ಜಿಂಗ್ ಡಾಕ್ ಸಿಗ್ತಾ ಇದೆ. ಇದರಲ್ಲಿ ಯಾವುದೇ ಪಿನ್ಸ್ ಇರೋದಿಲ್ಲ, ಆಯಿತಾ. ಈ ಒಂದು ವಾಚನ್ನು ವೈರ್ಲೆಸ್ ಆಗಿ ಇದು ಚಾರ್ಜ್ ಮಾಡುತ್ತೆ. ಕ್ರೇಜಿ ಅಂದರೆ ಯಾಕೆ ಇಷ್ಟಪಡ್ತೀನಿ, ಆಯಿತಾ. ಇನ್ನೂ ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ಈ ಒಂದು ವಾಚ್ ನಿಮಗೆ ನೋಡ ಸಿಗ್ತಾ ಇರುವಂಥದ್ದು. ಗಮನಿಸ್ತಾ ಇದ್ದೀರಾ, ಇದನ್ನು ಬಿಟ್ಟರೆ ಬೇರೆ ಸಹ ಬಾಕ್ಸ್ ಒಳಗಿಲ್ಲ. ಕ್ರೇಜಿ ಲುಕ್ಕು, ಕ್ರೇಜಿ ಬಿಲ್ಡ್ ಕ್ವಾಲಿಟಿ. ನನಗನ್ನಿಸ್ತಂಗೆ ಈ ಪ್ರೈಸೊಂದಿಗೆ ಇದಕ್ಕಿಂತ ಒಳ್ಳೆ ವಾಚ್ ಸಿಗುತ್ತೆ ಅಂತ ಅನ್ಸಲ್ಲ, ಆಯಿತಾ. ಒನ್ ಆಫ್ ದ ಬೆಸ್ಟ್ ವಾಚು, ಹೆವಿ ಪ್ರೀಮಿಯಮ್ ಆಗಿರುವಂಥದ್ದು, ಆಯಿತಾ. ಬೆಲೆನೂ ಕೂಡ ಹಾಗೆ ಇದೆ. ಹೌದು, ಈ ಒಂದು ವಾಚ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಸ್ಯಾಮ್ಸಂಗ್ ಅವರು ಇದೇ ಮೊದಲ ಬಾರಿಗೆ ಅವರ ವಾಚ್ಗಳಲ್ಲಿ ಗೂಗಲ್ದು ವೇರ್ ವಾಯ್ಸ್ನ ಮೇಲೆ ಬಿಲ್ಡ್ ಆಗಿರುವಂಥ ಸ್ಯಾಮ್ಸಂಗಿಂದು ಒನ್ UI ವಾಚ್ ವಾಯ್ಸನ್ನು ಹಾಕಿರುವಂಥದ್ದು, ಆಯಿತಾ. ಅದರಿಂದ ನಮಗೆ ಈ ಒಂದು ವಾಚಲ್ಲಿ ಗೂಗಲ್ ವೇರ್ ವಾಯ್ಸಲ್ಲಿ ಅಪ್ಲಿಕೇಶನ್ ಏನು ಸಪೋರ್ಟ್ ಆಗುತ್ತೆ, ಪ್ರತಿಯೊಂದು ಅಪ್ಲಿಕೇಶನ್ ಇದರಲ್ಲಿ ಇನ್ಸ್ಟಾಲ್ ಮಾಡ್ಬೋದು, ಆಯಿತಾ. ಮತ್ತು ವಾಚ್ ಫೇಸಸನ್ನು ಇನ್ಸ್ಟಾಲ್ ಮಾಡ್ಬೋದು. ಕ್ರೇಜಿ ವಿಷಯದಲ್ಲಿ ಇಷ್ಟಪಡ್ತೀನಿ. ಈ ಒಂದು ಸ್ಮಾರ್ಟ್ ವಾಚನ್ನು ಗ್ಯಾಲಕ್ಸಿ ವೇರಬಲ್ ಅಪ್ಲಿಕೇಶನ್ ಮುಖಾಂತರ ಸ್ಮಾರ್ಟ್ ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಒಂದು ಅಪ್ಲಿಕೇಶನ್ ಒಂದು ಲೆವೆಲಿಗೆ ಚೆನ್ನಾಗಿದೆ. ವಾಚ್ ಫೇಸಸ್ ಚೇಂಜ್ ಮಾಡ್ಕೊಬೋದು, ಟೈಲ್ಸ್ಗಳನ್ನು ಕಸ್ಟಮೈಸ್ ಮಾಡ್ಬೋದು, ಮತ್ತು ಕೆಲವೊಂದು ಬೇಸಿಕ್ ಸೆಟ್ಟಿಂಗನ್ನು ಚೇಂಜ್ ಮಾಡ್ಕೋಬೋದು. ಬಿಟ್ಟರೆ ಆಲ್ಮೋಸ್ಟ್ ಪ್ರತಿಯೊಂದು ಸೆಟ್ಟಿಂಗನ್ನು ಈ ಒಂದು ವಾಚಲ್ಲೇ ನಾವು ಚೇಂಜ್ ಮಾಡ್ಕೊಬೋದು. ಸೂಪರ್ ವಿಷಯದಲ್ಲಿ ಇಷ್ಟಪಡ್ತೀನಿ, ಆಯಿತಾ. ಇನ್ನು ಡೈರೆಕ್ಟಾಗಿ ಈ ಒಂದು ವಾಚ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ವಾಚ್ನ ಬಾಡಿ ಏನಿದೆ, ಕೇಸು, ಅದು ಮೆಟಾಲಿಕ್ ಕೇಸ್ ಆಗಿರುವಂಥದ್ದು, ಆಯಿತಾ. ತುಂಬ ಸಾಲಿಡ್ ಆಗಿದೆ. ಮತ್ತು ಮುಂಗಡೆ ಇರುವಂಥದ್ದು ಗುರಿಲ್ಲಾ ಗ್ಲಾಸ್, ಆಯಿತಾ. ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ, ಸಖತ್ತಾಗಿದೆ. ಫ್ರಂಟಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಮತ್ತು 2 ಬಟನ್ಸ್ನ ಕೊಟ್ಟಿದ್ದಾರೆ, ಒಂದು ಹೋಮ್ ಬಟನ್ ಮತ್ತು ಇನ್ನೊಂದು ಕಸ್ಟಮೈಸ್ ಮಾಡ್ಕೊಬೋದು ನೀವು ಏನಕ್ಕಾದರೂ. ಮತ್ತು ಹಿಂದ್ಗಡೆ ನಿಮಗೆ ಸೆನ್ಸಾರ್ ಇರುವಂಥದ್ದು. ಅದನ್ನು ಬಿಟ್ಟರೆ ಯಾವುದೇ ಚಾರ್ಜಿಂಗ್ ಡಾಕ್ ಇಲ್ಲ. ಆಗಲೇ ನನಗೆ ವೈರ್ಲೆಸ್ ಚಾರ್ಜಿಂಗ್ ಡಾಕು. ಹಿಂದ್ಗಡೆ ಇರುವಂಥದ್ದು ಪ್ಲಾಸ್ಟಿಕ್ ಬ್ಯಾಕ್, ಆಯಿತಾ. ಸೊ ಸಖತ್ತಾಗಿದೆ ಕೇಸ್ನ ಕ್ವಾಲಿಟಿ ಮಾತ್ರ. ಮತ್ತು ಈ ಒಂದು ವಾಚಲ್ಲಿ ಸ್ಪೀಕರ್ ಕೂಡ ಇದೆ ಮತ್ತು ಮೈಕ್ರೋಫೋನ್ ಕೂಡ ಇರುವಂಥದ್ದು. ಕಾಲ್ ಬಂತು ಅಂದರೆ ಇಲ್ಲೇ ರಿಸೀವ್ ಮಾಡ್ಬೋದು. ಆಬ್ವಿಯಸ್ಲಿ ಎಷ್ಟು ದುಡ್ಡು ಕೊಡ್ತಾ ಇದೀವಿ ಅಂತಂದರೆ ಒಂದು ಫೀಚರ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಮತ್ತು ಈ ಒಂದು ವಾಚ್ ತುಂಬ ತಿನ್ನಾಗಿರುವಂಥದ್ದು, ಕೇವಲ 9.8 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಇನ್ನು ಬೆಲ್ಟಿಗೆ ಬಂತು ಅಂತಂದರೆ ಕ್ಲಾಸಿಕ್ ಸ್ಟ್ರ್ಯಾಪ್ ಇದಾಗಿದೆ. ನಾನು ಇದಕ್ಕಿಂತ ಒಳ್ಳೆ ಕ್ವಾಲಿಟಿಯ ಬೆಲ್ಟನ್ನು ಬೇರೆ ಯಾವ ವಾಚಲ್ಲೂ ಕೂಡ ನೋಡಿರಲಿಲ್ಲ. ಕೈಗೆ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ, ಇರಿಟೇಟ್ ಅಂತ ಅನ್ಸಲ್ಲ, ಆಯಿತಾ. ಮತ್ತು ಈ ಒಂದು ವಾಚ್ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಆರಾಮಾಗಿ ಹಾಕೊಂಡು ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ಕ್ರೇಜಿ ವಿಷಯದಲ್ಲಿ ಇಷ್ಟಪಡ್ತೀನಿ. ಇನ್ನೂ ಈ ಒಂದು ವಾಚ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ವಾಚಲ್ಲಿ 1.4 ಇಂಚಿನ 450x450 ರೆಸೊಲ್ಯೂಷನ್ನ ಹೊಂದಿರುವಂಥ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ತುಂಬ ಬ್ರೈಟ್ ಆಗಿದೆ, ವ್ಯೂಯಿಂಗ್ ಆಂಗಲ್ಸ್ ಕ್ರೇಜಿ ಆಗಿದೆ, ಬಿಸಿಲಿಗೆ ಹೋದ್ರೂ ಕೂಡ ತುಂಬ ಬ್ರೈಟಾಗಿ ಕಾಣುತ್ತೆ, ಆಯಿತಾ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇನ ಹೊಂದಿರುವಂಥ ವಾಚ್. ಆಬ್ವಿಯಸ್ಲಿ ಇನ್ನೇನು ಮತ್ತೆ ಸ್ಯಾಮ್ಸಂಗ್ ಅವರೇ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಇದಕ್ಕೆ ಒಳ್ಳೆ ಡಿಸ್ಪ್ಲೇ ಹಾಕಲ್ವಾ. ಸಖತ್ತಾಗಿರುವಂಥದ್ದು, ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ. ಸಖತ್ ಇಷ್ಟ ಆಯಿತು. ಪಿಕ್ಸೆಲ್ ಡೆನ್ಸಿಟಿ ಕೂಡ ತುಂಬ ಜಾಸ್ತಿ ಇರುವಂಥದ್ದು. ಜೊತೆಗೆ ಒಂದು ವಾಚ್ ಆಲ್ವೇಸ್ ಆನ್ ಡಿಸ್ಪ್ಲೇನ ಕೂಡ ಸಪೋರ್ಟ್ ಮಾಡುತ್ತೆ. ಆಬ್ವಿಯಸ್ಲಿ ಈ ಪ್ರೈಸ್ ರೇಂಜಲ್ಲಿ ಅಥವಾ ಇದಕ್ಕಿಂತ ಕಡಿಮೆ ವಾಚಲ್ಲೂ ಕೂಡ ನಿಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಸಿಗುತ್ತೆ. ನಾನು ಪ್ರಿಫರಬಲಿ ಆಫ್ ಮಾಡ್ಕೋತೀನಿ ಅದನ್ನ. ಏನಕ್ಕೆ ಅಂತಂದರೆ ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಆಲ್ವೇಸ್ ಆನ್ ಡಿಸ್ಪ್ಲೇ ಹಾಕೊಂಡ್ರೆ. ಸ್ವಲ್ಪ ಡಿಮ್ ಆಗುತ್ತೆ ಡಿಸ್ಪ್ಲೇ ಅಷ್ಟೇ, ಆಯಿತಾ. ಇನ್ನು ಇದನ್ನು ಬಿಟ್ಟರೆ ಈ ಒಂದು ವಾಚಲ್ಲಿ ನಿಮಗೆ ಎಕ್ಸಿನೋಸ್ ಪ್ರೋಸರ್ ಇರುವಂಥದ್ದು. ಎಕ್ಸಿನೋಸ್ W920 ಅಂತ ಪ್ರೋಸರ್, ಆಯಿತಾ. ಸ್ಯಾಮ್ಸಂಗ್ ಅವ್ರದೇ 5 nm ಟೆಕ್ನಾಲಜಿಗೆ ಬಿಲ್ಡ್ ಆಗಿರುವಂಥ ಪ್ರೋಸರ್. ಡ್ಯೂಯಲ್ ಕೋರ್ ಪ್ರೋಸರು, ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರ್, ಆಯಿತಾ. ಜೊತೆಗೆ ಈ ಒಂದು ವಾಚಲ್ಲಿ 1.5 GB ರ್ಯಾಮ್ ಇರುವಂಥದ್ದು ಮತ್ತು 16 GB ಸ್ಟೋರೇಜ್ ಇದೆ. ಹೌದು, 16 GB. ಎಷ್ಟು ಫೋನ್ಗಳಲ್ಲೇ 16 GB ಸ್ಟೋರೇಜ್ ಇರಲ್ಲ. ಸೊ ಇದಕ್ಕೆ ನೀವು ಸಾಂಗ್ಸ್ ಎಲ್ಲ ಬೇಕಾದರೂ ಹಾಕ್ಕೊಬೋದು, ಬೇಜಾನ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬೋದು. 16 GB ಅಂದರೆ ಸೂಪರ್. ಇದು eMMC ಸ್ಟೋರೇಜ್ ಆಗಿರುವಂಥದ್ದು. ವಾಚ್ಗೆಲ್ಲ ಸಾಕು ಅನಿಸುತ್ತೆ ನನಗನ್ನಿಸ್ತಂಗೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಆಗ ಹೇಳ್ದಂಗೆ LTE ವೇರಿಯಂಟ್ ಕೂಡ ಇರುವಂಥದ್ದು. ಅದರಲ್ಲಿ ನೀವು ಈ ಸಿಮ್ಮನ್ನು ಹಾಕೊಬೋದು. ನನ್ನ ಹತ್ರ ಇರುವಂಥದ್ದು ಬ್ಲೂಟೂತ್ ವೇರಿಯಂಟು, ಬ್ಲೂಟೂತ್ 5.0 ಇದರಲ್ಲಿರುವಂಥದ್ದು. ಸುಮಾರು
ಸುಮಾರು ಒಂದು 10 ಮೀಟ್ರು ದೂರ ಇದ್ರೆ ಅಂದರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ ಮತ್ತು ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ತುಂಬ ಕಡಿಮೆ ಮಾಡುತ್ತೆ. ಮತ್ತು ಈ ಒಂದು ವಾಚಲ್ಲಿ ನಿಮಗೆ ವೈಫೈ ಕೂಡ ಇರುವಂಥದ್ದು ಆಯಿತಾ, ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಆಗುತ್ತೆ. ಎಷ್ಟೋ ಸ್ಮಾರ್ಟ್ ಫೋನ್ಗಳಲ್ಲೇ ಡ್ಯುಯಲ್ ಬ್ಯಾಂಡ್ ವೈಫೈ ಇರಲ್ಲ, ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಇರುವಂಥದ್ದು ಕ್ರೇಜಿ ವಿಷಯ. ಆರಾಮಾಗಿ ಇದರಲ್ಲೇ ವೈಫೈ ಕನೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಇಂಟರ್ನೆಟನ್ನು ವಾಚಲ್ಲೇ ಯೂಸ್ ಮಾಡ್ಬೋದು, ಫೋನ್ನ ಅವಶ್ಯಕತೆನೇ ಇಲ್ಲ. ಸೊ ಸೂಪರ್ ವಿಷಯ ಇಷ್ಟಪಡ್ತೀನಿ. ಮತ್ತು ಈ ಒಂದು ವಾಚ್ NFC ಸಪೋರ್ಟ್ ಮಾಡುತ್ತೆ ಮತ್ತು GPS ಕೂಡ ಇರುವಂಥದ್ದು ಆಯಿತಾ. ಸೊ ಆಲ್ಮೋಸ್ಟ್ ಪ್ರತಿಯೊಂದು ಏನೇನು ಬೇಕು ವಾಚಿಗೆ ಪ್ರತಿಯೊಂದು ಕೂಡ ಇದೆ. ಸೊ ಆರಾಮಾಗಿ ನೀವು ಗೂಗಲ್ ಪೇಯನ್ನು ಆರಾಮಾಗಿ ಗೂಗಲ್ ಪೇ ಹಿಂಗೆ ಸ್ಕ್ಯಾನ್ ಮಾಡ್ತಾರೆ ನೋಡಿ, ವಾಚ್ನ ಮುಖಾಂತರ ಪೇ ಮಾಡ್ಬೋದು. ಅದೇ ರೀತಿ ಒಂದು ವಾಚಲ್ಲಿ ಸ್ಯಾಮ್ಸಂಗ್ ಪೇ ಕೂಡ ಸಪೋರ್ಟ್ ಆಗುತ್ತೆ. ಒಂದು ಬೇಜಾರಾಗುವಂಥ ವಿಷಯ ಏನಪ್ಪ ಅಂತಂದರೆ, ನಾರ್ಮಲ್ ವೇರ್ ವಾಯ್ಸಲ್ಲಿ ನಿಮಗೆ ಗೂಗಲ್ ಅಸಿಸ್ಟೆಂಟ್ ಸಿಕ್ಕರೆ ಈ ಒಂದು ವಾಚಲ್ಲಿ ಸ್ಯಾಮ್ಸಂಗ್ ಎಂದು ಬಿಕ್ಸ್ಬಿ ಇರುವಂಥದ್ದು ಆಯಿತಾ. ನನಗೆ ಅದು ಸ್ವಲ್ಪ ಬೇಜಾರಾಯಿತು, ಅಸಿಸ್ಟೆಂಟ್ ನೀಡಬೇಕಾಗಿತ್ತು ಗೂಗಲ್ದು, ಸಖತ್ತಾಗಿರ್ತಾ ಇತ್ತು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ವಾಚನ್ನ ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ಸುಮಾರು 40 ಗಂಟೆಗಳ ಬ್ಯಾಟ್ರಿ ಬ್ಯಾಕಪ್ ನೀಡುತ್ತೆ. ಅಂದರೆ ಸುಮಾರು 1.5 ದಿನ ಕಂಟಿನ್ಯೂಸ್ ಆಗಿ ನೀವು ಹಾರ್ಟ್ ರೇಟ್ ಮಾನಿಟರ್ ಇದು ಆನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಆಲ್ಮೋಸ್ಟ್ ಯಾವ ಫುಲ್ಲಿ ಸ್ಮಾರ್ಟ್ ವಾಚ್ ತೊಗೊಂಡ್ರು ಕೂಡ ನಮಗೆ ಇಷ್ಟ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ ಆಯಿತಾ. ಸೊ ನನಗೇನೋ ಓಕೆ ಅನ್ನಿಸ್ತು. ನೀವು ಪ್ರತಿದಿನ ಈ ಒಂದು ವಾಚನ್ನು ಚಾರ್ಜ್ ಮಾಡಬೇಕಾಗುತ್ತೆ. ಇನ್ನು ಇದನ್ನು ಬಿಟ್ಟರೆ ಒಂದು ವಾಚಲ್ಲಿ ಎಲ್ಲ ಸ್ಮಾರ್ಟ್ ವಾಚಲ್ಲಿ ಇರೋ ರೀತಿ ಹಾರ್ಟ್ ರೇಟ್ ಮಾನಿಟರು, ಸ್ಟೆಪ್ ಕೌಂಟು, ಸ್ಲೀಪ್ ಮಾನಿಟರು, ವೆದರು ಪ್ರತಿಯೊಂದು ಫೀಚರ್ ಕೂಡ ಇರುವಂಥದ್ದು. ಜೊತೆಗೆ ಸ್ಪೆಷಲ್ ವಿಷಯ ಏನಪ್ಪ ಅಂತಂದರೆ, ಈ ಒಂದು ವಾಚಲ್ಲಿ ನಿಮಗೆ ಬಾಡಿ ಕಂಪೋಸಿಷನ್ ಆಗಿರ್ಬೋದು ಮತ್ತು ಸ್ಟ್ರೆಸ್ ಟೆಸ್ಟ್ನೆಲ್ಲ ಮಾಡ್ಕೊಬೋದು, ಕೆಲವೊಂದು ಅಡಿಷ್ನಲ್ ಫೀಚರ್ಸು. ಜೊತೆಗೆ ಈ ಒಂದು ವಾಚ್ ಏನಿದೆ ಇದು ECG ಸರ್ಟಿಫೈಡ್ ಕೂಡ ಆಗಿರುವಂಥದ್ದು. ನನಗನ್ನಿಸ್ದಂಗೆ ಫ್ಯೂಚರ್ನಲ್ಲಿ ಅಪ್ಡೇಟ್ನ ಮುಖಾಂತರ ಒಂದು ಫೀಚರ್ ತೊಗೊಂಬರ್ತಾರೆ ಅಂತ ನನಗಂತೂ ಅನ್ನಿಸ್ತಾ ಇರುವಂಥದ್ದು. ಮತ್ತು ಬ್ಲಡ್ ಪ್ರೆಷರ್ನ ಕೂಡ ನಾವು ಇದರಲ್ಲಿ ಮಾನಿಟರ್ ಮಾಡ್ಬೋದು, ಅದು ಫ್ಯೂಚರ್ ಅಪ್ಡೇಟಲ್ಲಿ ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಮತ್ತು ಈ ಒಂದು ವಾಚಲ್ಲಿ GPS ಇದೆ, ಕಂಪಾಸ್ ಇರುವಂಥದ್ದು ಮತ್ತು ಬಾರೋಮೀಟ್ರ್ ಕೂಡ ಇದೆ. ಸೊ ಪ್ರೆಷರ್ನ ನೋಡ್ಕೊಬೋದು ನಾವು. ಸೊ ಈ ಒಂದು ಕೆಲವೊಂದು ಸ್ಪೆಷಲ್ ಫೀಚರ್ಗಳು ಈ ಒಂದು ವಾಚಲ್ಲಿದೆ. ಮತ್ತು ಈ ಒಂದು ವಾಚಲ್ಲಿ ಆಗ್ಲಿಡ್ದಂಗೆ ಮೈಕ್ರೋಫೋನ್ ಮತ್ತು ಸ್ಪೀಕರ್ ಇದೆ. ಸೊ ಕಾಲ್ ಬಂತು ಅಂದರೆ ಇದರಲ್ಲಿ ರಿಸೀವ್ ಮಾಡ್ಬೋದು ಮತ್ತು ಇದರಲ್ಲೇ ಡಯಲ್ ಮಾಡಿ ನೀವು ಯಾರಿಗೆ ಬೇಕಾದರೂ ಫೋನ್ ಕಾಲ್ ಮಾಡ್ಬೋದು, ಅಥವಾ ಕಾಂಟ್ಯಾಕ್ಟ್ ಲಿಸ್ಟ್ ಕೂಡ ಇರುತ್ತೆ ಇದರಲ್ಲಿ. ಸೊ ಕಾಂಟ್ಯಾಕ್ಟ್ಗೆ ಆರಾಮಾಗಿ ಕಾಲ್ ಮಾಡ್ಕೊಬೋದು, ಫೋನಿಂದ ಕಾಂಟ್ಯಾಕ್ಟ್ ಸಿಂಕ್ ಆಗುತ್ತೆ. ಸೊ ಎಲ್ಲ ನಂಬರ್ಸು ವಾಚಲ್ಲೇ ಇರುತ್ತೆ. ಮತ್ತು ಮೆಸೇಜ್ ಏನಾರು ಬಂತು ಅಂದರೆ, ನಾರ್ಮಲ್ ಮೆಸೇಜ್ ಆಗಿರ್ಬೋದು, ವಾಟ್ಸಪ್ ಮೆಸೇಜ್ ಆಗಿರ್ಬೋದು, ಯಾವುದೇ ಬೇರೆ ಮೆಸೆಂಜರ್ ಮೆಸೇಜ್ ಬಂತು ಅಂತ ಅಂದರೆ ಇಲ್ಲೇ ರಿಪ್ಲೈ ಮಾಡ್ಬೋದು, ಇಲ್ಲೇ ಟೈಪ್ ಮಾಡಿ ಇಲ್ಲೇ ರಿಪ್ಲೈ ಮಾಡ್ಬೋದು. ಸೊ ಸೂಪರ್ ಫೀಚರ್ ಆಬ್ವಿಯಸ್ಲಿ ಆಯಿತಾ. ಈ ಪ್ರೈಸ್ ಅಂಜರಿ ಎಲ್ಲ ಫುಲ್ಲಿ ಸ್ಮಾರ್ಟ್ ವಾಚ್ಗಳಲ್ಲಿ ಈ ಒಂದು ಫೀಚರ್ ಇದ್ದೇ ಇರುತ್ತೆ. ಇದರಲ್ಲೂ ಇರುವಂಥದ್ದು ಇದರಲ್ಲಿ ಒಂದು ರೀತಿ ತುಂಬ ಸಿಂಪಲ್ ಆಗಿರುವಂಥದ್ದು, ಒಂದು ರೀತಿ ಟೈಪ್ ಮಾಡೋದಕ್ಕೆಲ್ಲ ತುಂಬ ಸಿಂಪಲ್, ಕಾಂಪ್ಲಿಕೇಟು ಈ ಸಣ್ಣ ಡಿಸ್ಪ್ಲೇ ಮಾಡೋದಕ್ಕಾಗಲ್ಲ ಅಂತ ಅನ್ನೋಕ್ಕಾಗಲ್ಲ ಆಯಿತಾ. ಸೊ ಚೆನ್ನಾಗಿದೆ, ಒಂಥರ ಸೂಪರಾಗಿ ಮಾಡಿದ್ದಾರೆ, ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಮತ್ತು ಕೆಲವೊಂದು ಗೇಮ್ಸ್ಗಳು ಕೂಡ ಆಯಿತಾ, ವೇರ್ ವಾಯ್ಸಲ್ಲಿ ತುಂಬ ಗೇಮ್ಸ್ಗಳಿದೆ, ಆ ಗೇಮ್ಸ್ಗಳು ಇದರಲ್ಲೂ ಕೂಡ ಸಪೋರ್ಟ್ ಮಾಡುತ್ತೆ ಆಯಿತಾ. ಅಂಥ ಹೆವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಿಡಿ ಗೇಮ್ ಅಂದ ತಕ್ಷಣ ಒಂದು ಬೇಸಿಕ್ ಸಣ್ಣ ಗೇಮ್ಗಳನ್ನು ಆಡ್ಕೊಬೋದು. ನಾಮಕಾವಸ್ತೆ ಗೇಮ್ಗಳು ಹಾಕಿದ್ದಾರೆ ಅಷ್ಟೇ, ಅಷ್ಟೊಂದು ಚೆನ್ನಾಗಿಲ್ಲ ಅವು ಕೂಡ. ಇನ್ನು ವಾಚ್ ಫೇಸಸ್ಸಿಗೆ ಬಂತು ಅಂತಂದರೆ ಬೇಜಾನ್ ವಾಚ್ ಫೇಸ್ ಇದೆ ಆಯಿತಾ. ಗೂಗಲ್ ಪ್ಲೇಸ್ಟೋರ್ನಲ್ಲೂ ವಾಚ್ ಫೇಸ್ ಡೌನ್ಲೋಡ್ ಮಾಡ್ಕೊಬೋದು, ಅಪ್ಲಿಕೇಶನ್ ಇದೆ. ಬೈ ಡಿಫಾಲ್ಟೇ ಬೇಜಾನ್ ವಾಚ್ ಫೇಸ್ ಕೊಟ್ಬಿಟ್ಟಿದ್ದಾರೆ ಆಯಿತಾ. ಸುಮಾರು 10ಕ್ಕಿಂತ ಜಾಸ್ತಿ ಒಂದು ವಾಚಲ್ಲೇ ಇದೆ, ಸಖತ್ತಾಗಿದೆ. ಲೈವ್ ವಾಲ್ಪೇಪರ್ಗಳು, ಲೈವ್ ವಾಚ್ ಫೇಸೆಲ್ಲ ಇದೆ ಆಯಿತಾ, ಸಖತ್ತಾಗಿದೆ. ಅದನ್ನು ಕೆಲವೊಂದು ತೋರಿಸ್ತಾ ಇದ್ದೀನಿ ನಿಮಗೆ ಆಯಿತಾ. ಸೂಪರ್ ಆಗಿದೆ, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ವಾಚ್ ಫೇಸಸ್ನೆಲ್ಲ, ತುಂಬ ಇಷ್ಟ ಆಯ್ತು ನನಗೆ. ಅದನ್ನು ಬಿಟ್ಟರೆ ಈ ಒಂದು ವಾಚಿಗೆ ನಾವು ಆರಾಮಾಗಿ ಡೈರೆಕ್ಟಾಗಿ ಇಯರ್ಬಡ್ಸ್ಗಳನ್ನು ಕನೆಕ್ಟ್ ಮಾಡ್ಕೊಂಡು, ಬ್ಲೂಟೂತ್ ಇಯರ್ಬಡ್ನ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೊಬೋದು, ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ನಿಮ್ಮ ಹತ್ರ ಸ್ಯಾಮ್ಸಂಗ್ ಬಡ್ಸ್ ಇದೆ ಅಂತಂದರೆ ಇದರಲ್ಲೇ ಪ್ರತಿಯೊಂದು ಸೆಟ್ಟಿಂಗ್ ಚೇಂಜ್ ಮಾಡ್ಕೊಬೋದು, ನಾಯ್ಸ್ ಕ್ಯಾನ್ಸಲಿಂಗ್ ಎಲ್ಲ. ಸೊ ಸಖತ್ತಾಗಿದೆ ಒಂದು ಫೀಚರು. ಓವರಾಲ್ ಈ ಒಂದು ವಾಚ್ ಸಖತ್ತಾಗಿರುವಂಥದ್ದು ಆಯಿತಾ. ವರ್ಕೌಟ್ ಬೇಜಾನಿದೆ, ಕ್ರಿಕೆಟ್ ಕೂಡ ಇರುವಂಥದ್ದು, ನಿಮಗೆ ಯಾವ್ದು ಬೇಕು ಅದನ್ನು ಮಾಡ್ಕೊಬೋದು, ತುಂಬ ಚೆನ್ನಾಗಿದೆ ಆಯಿತಾ. ಒಂದು ರೀತಿ ಆಗ್ಲಿಳ್ದಂಗೆ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ರಾಯ್ಡ್ ಸ್ಮಾರ್ಟ್ ವಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಆಗಿದೆ. ನಾನು ವೀಡಿಯೋ ಮಾಡೋದಕ್ಕೆ ಹೋದರೆ ಬೇಜಾನ್ ಅಡಿಷ್ನಲ್ ಫೀಚರ್ ಇದೆ ಆಯಿತಾ, ಸಣ್ಣ ಫೀಚರ್ ಬೇಜಾನಿದೆ. ಅದು ಹೇಳ್ತಾ ಕೊಟ್ಕೊಂಡ್ರೆ ತುಂಬ ದೊಡ್ಡ ವೀಡಿಯೋ ಆಗ್ಬಿಡುತ್ತೆ ಆಯಿತಾ. ನೋಡೋಣ, ಟ್ರೈ ಮಾಡ್ತೀನಿ ಇನ್ನೊಂದು ಏನಾದರೂ ಸಣ್ಣ ವೀಡಿಯೋ ಮಾಡೋದಕ್ಕಾದರೆ. ಒಟ್ಟಿಗೆ ಅಲ್ಟಿ ವಾಚ್ ಸಖತ್ತಾಯ್ತು, ನನಗಂತೂ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಇದಕ್ಕಿಂತ ಮುಂಚೆ ನಾನು ಸ್ಯಾಮ್ಸಂಗಿನ ಒಂದು 2-3 ವಾಚ್ ಯೂಸ್ ಮಾಡಿದ್ದೀನಿ ಆಯಿತಾ. ಅದು ಕಂಪೇರ್ ಮಾಡೋದು ಕೂಡ ತುಂಬ ಸ್ಮೂತ್ ಆಗಿರುವಂಥದ್ದು, ಎಲ್ಲೂ ಕೂಡ ಲ್ಯಾಗಿ ಅಂತ ಅನಿಸ್ತೆ ನನಗೆ. ಹಳೆ ವಾಚ್ಗಳು ಒಂದು ಲೆವೆಲ್ಲಿಗೆ ಕೆಲವೊಂದು ಟೈಮ್ ಲ್ಯಾಗಿ ಅನ್ನಿಸ್ತಾ ಇತ್ತು ನನಗೆ. ಈ ವಾಚ್ ಲಿಟ್ರಲಿ ಎಲ್ಲೂ ಕೂಡ ಲ್ಯಾಗ್ ಅನ್ನಿಸ್ತಿಲ್ಲ ನನಗೆ. ಸಖತ್ ಇಂಪ್ರೆಸ್ ಮಾಡ್ತು. ಬೆಲೆ ಕೂಡ ಹಂಗೆ ಇದೆ, ಹೌದು. ಇನ್ನೇನು ಮತ್ತು 24,000 ಏನು ಕಡಿಮೆ ಆಯಿತಾ. ಸೊ ನಿಮಗೆ ಈ ಒಂದು ವಾಚ್ ಬಗ್ಗೆ ಏನಿಸ್ತು ದಯವಿಟ್ಟು ಕೆಳಗಡೆ ಕಾಮೆಂಟ್ ಲಿಸಿ ನೋಡ್ತೀನಿ, ಕಾಮೆಂಟ್ ಓದ್ತಾ ಇರ್ತೀನಿ ನಾನು. ಅನ್ಕೊಂಬೇಡಿ ಓದಲ್ಲ ಅಂತ, ಎಲ್ಲ ಕಾಮೆಂಟ್ ಓದ್ತೀನಿ. ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು, ಇಷ್ಟ ಅಥವಾ ನನಗೆ ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋಲಿ.